ನೆಟ್ಟಾರು ಹತ್ಯೆ ಪ್ರಕರಣದ ಉಮರ್ ಫಾರೂಕ್ ಬಂಧನ. ಎನ್ಐಎಯಿಂದ ಕೇರಳದ ಕೊಚ್ಚಿಯಲ್ಲಿ ಆರೋಪಿ ಅರೆಸ್ಟ್. ಮೋಸ್ಟ್ ವಾಂಟೆಡ್ ಉಮರ್ ಫಾರೂಕ್ ಬಂಧನ. ಆರೋಪಿ ಬಂಧನಕ್ಕೆ 4 ಲಕ್ಷ ಬಹುಮಾನ ಘೋಷಿಸಲಾಗಿತ್ತು. ಅಜ್ಞಾತ ಸ್ಥಳದಲ್ಲಿ ಆಶ್ರಯ ಕೊಟ್ಟಿದ್ದ ನಿಷೇಧಿತ ಪಿಎಫ್ಐ ಪ್ರಕರಣದಲ್ಲಿ ಒಟ್ಟು 25 ಆರೋಪಿಗಳ ಬಂಧನ. ಬೆಂಗಳೂರಿನ ಲಾಲ್ಬಾಗ್ನಲ್ಲಿ 220ನೇ ಫಲಪುಷ್ಪ ಪ್ರದರ್ಶನ. ಶ್ರವಣಬೆಳಗೊಳ ಬಾಹುಬಲಿ ತಲಕಾಡು ದೇಗುಲ ಕಲಾಕೃತಿ. ಈ ಬಾರಿ ಗಂಗರ ಸಾಮ್ರಾಜ್ಯದ ವೈಭವ ವಿಶೇಷ ವಿಷಯ. ವಿದೇಶದ 130ಕ್ಕೂ ಹೆಚ್ಚು ಅಪರೂಪದ ಹೂವಿನ ತಳಿ ಬಳಕೆ. 2,75,00,000 ವೆಚ್ಚದಲ್ಲಿ ಸಿದ್ಧಗೊಂಡಿರುವ ಈ ಪ್ರದರ್ಶನ ಲಕ್ಷಾಂತರ ಪ್ರವಾಸಿಗರು ಆಗಮನ. ಆನ್ಲೈನ್ ಟಿಕೆಟ್, ಪಾರ್ಕಿಂಗ್ ವ್ಯವಸ್ಥೆ ಮಾಡಲಾಗಿದೆ. ಮಾಫಿ ಸಾಕ್ಷಿ ಎ14 ಪ್ರದೋಷ್ ಸಲ್ಲಿಸಿದ್ದ ಅರ್ಜಿ ವಿಚಾರಣೆ. ಈಗ ಮತ್ತಿಬ್ಬರು ಆರೋಪಿಗಳು ಅದೇ ಹಾದಿಯಲ್ಲಿ ಮುಂದುವರೆದಿದ್ದಾರೆ. ಎ8 ರವಿಶಂಕರ್ ಮತ್ತು ಎ10 ವಿನಯ್ ಕೂಡ ಮಾಫಿ ಸಾಕ್ಷಿಗೆ ಮನವಿ. ಎ8, ಎ10 ಪರ ವಕೀಲ ದಿವಾಕರ್ ಸೆಷನ್ಸ್ ಕೋರ್ಟ್ಗೆ ಮನವಿ. ಇದು ದರ್ಶನ್ ಪಡೆಗೆ ನುಂಗಲಾರದ ತುತ್ತಾಗಿ ಪರಿಣಮಿಸಿದೆ. ರಾಷ್ಟ್ರ ಮಟ್ಟದಲ್ಲಿ ಭಾರೀ ಸಂಚಲನ ಮೂಡಿಸಿದ್ದ 2013ರ ಲೈಂಗಿಕ ದೌರ್ಜನ್ಯ ಮತ್ತು ಅತ್ಯಾಚಾರ ಪ್ರಕರಣ. ತೆಹಲ್ಕಾ ಮ್ಯಾಗಜಿನ್ ಮಾಜಿ ಮುಖ್ಯ ಸಂಪಾದಕ ತರುಣ್ ತೇಜ್ಪಾಲ್ ದೋಷಿ ಎಂದು ಬಾಂಬೆ ಹೈಕೋರ್ಟ್ ಮಹತ್ವದ ತೀರ್ಪು. ಲಿಫ್ಟ್ನೊಳಗೆ ತಮ್ಮ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದ್ದಾರೆ ಎಂದು ಮಾಜಿ ಮಹಿಳಾ ಉದ್ಯೋಗಿ ಆರೋಪ ಮಾಡಿದ್ರು. ಉತ್ತರ ಬೆಂಗಳೂರಿನ ಜಕ್ಕೂರು ಸಮೀಪದ ಬಯಲು ಪ್ರದೇಶದಲ್ಲಿ ಘಟನೆ. ಬೆಳಗ್ಗೆ ನೇಪಾಳದ 2 ಯುವತಿಯರು ಒಂದೇ ಮರಕ್ಕೆ ನೇಣು ಬಿಗಿದುಕೊಂಡು ಸ್ಥಿತಿಯಲ್ಲಿ ಪತ್ತೆ. ಆತ್ಮಹತ್ಯೆಯೋ ಅಥವಾ ಬೇರಾನಾದರೂ ದುಷ್ಕೃತ್ಯದ ಬಗ್ಗೆ ತನಿಖೆ. 22 ವರ್ಷದ ಸೃಜನಾ ಮತ್ತು 23 ವರ್ಷದ ರೀತಾ ದುರ್ದೈವಿಗಳು. ಮರಕ್ಕೆ ಕಟ್ಟಿದ್ದ ಒಂದೇ ಸೀರೆಯ 2 ತುದಿಗಳಲ್ಲಿ ಅವರ ಮೃತದೇಹಗಳು ನೇತಾಡುತ್ತಿದ್ದ ಸ್ಥಿತಿಯಲ್ಲಿ ಪತ್ತೆ.